ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಾನು ಪ್ರೀತಿ ಮಾಡಿದ ಹುಡುಗಿ ಬೇರೆಯವ್ರನ್ನ ಪ್ರೀತಿಸ್ತಾ ಇದ್ದಾರೆ ಅಂತ ಗೊತ್ತಿದ್ರು ಅವಳು ಅವನನ್ನೇ ಮದ್ವೆ ಆಗ್ಲಿ, ಅವಳ ಜೀವನ ಚೆನ್ನಾಗಿರ್ಲಿ ಅಂತ ಅನ್ಕೊಳ್ಳೋರು ಪುಷ್ಪಕ್ ಸರ್. ಅವ್ರು ಈಗ್ಲೂ ಹಾಗೆ ಇದ್ದಾರೆ, ಅದನ್ನೇ ಯೋಚನೆ ಮಾಡ್ತಾ ಇದ್ದಾರೆ ನೋಡಿ. ಅವ್ರು ಇದನ್ನೆಲ್ಲ ಮಾಡಿರೋದು ನಿಮ್ ಮೇಲಿರೋ ಅಕ್ರೆಯಿಂದ. ನಾವೆಲ್ಲರೂ ನಿಮ್ ಜೀವನ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾ ಇದ್ದೀವಿ. ಅದನ್ನ ನೀವು ಅರ್ಥ ಮಾಡ್ಕೋತಾ ಇಲ್ಲ ಯಾಕೆ? ಸರಿ ಹಾಗಾದ್ರೆ ನಿಮ್ ತಾಯಿಯವ್ರು ಮಾಡ್ತಿರೋದೇನು? ನಿಮ್ ಜೀವನ ಚೆನ್ನಾಗಿರ್ಬೇಕು, ನೀವ್ ಚೆನ್ನಾಗಿರ್ಬೇಕು ಅಂತ ನಿಮ್ಗೂ ತುಳಸಿಗೂ ಮದ್ವೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾವ್ರೆ. ಅದ್ ತಪ್ಪೆಂಗಾಯ್ತದೆ? ನೀವ್ ಯಾಕೆ ನಿಮ್ ತಾಯಿನ ತಪ್ಪಾಗಿ ಅರ್ಥ ಮಾಡ್ಕೋತಿದ್ದೀರಾ? ಇದನ್ ಯಾಕೆ ಪುಷ್ಪಕ್ ಸರ್ ಅರ್ಥ ಮಾಡ್ಕೋತಿಲ್ಲ? ಅದನ್ನ ಹೇಳಿ. ಮೈನಾ ಅವ್ರೆ, ಒಬ್ರಿಗೊಬ್ರು ಪ್ರೀತಿ ಮಾಡಿರೋರು ಮದ್ವೆ ಆಗೋದು ಎಷ್ಟು ಸರಿನೋ ಹಾಗೆ ಒಬ್ರು ಅವ್ರನ್ನ ಪ್ರೀತಿ ಮಾಡ್ತಿಲ್ಲ ಅಂದ್ರೆ ಬಿಟ್ಕೊಡೋದು ಅಷ್ಟೇ ಸರಿನೇ. ಆದ್ರೆ ನಾವಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದೀವಿ. ನಮ್ಮಮ್ಮ ಅದನ್ನ ಅರ್ಥ ಮಾಡ್ಕೋತಾ ಇಲ್ಲ. ನಿಮ್ ಸಿಚುವೇಶನ್ ಏನೇ ಆಗಿರ್ಲಿ ನಾನ್ ನಿಮ್ಮನ್ ಬಿಟ್ಕೊಡಲ್ಲ ಅಂತ ನಮ್ಮಮ್ಮ ಅರ್ಥ ಮಾಡ್ಕೋತಿಲ್ಲ. ಅದನ್ನು ಇದನ್ನು ಒಂದ್ ಮಾಡ್ಬೇಡಿ. ನಿಮ್ ಪ್ರೀತಿ ನನ್ ಪ್ರಾಣ ಅನ್ನೋ ತರ ಅವ್ರ ಪ್ರೀತಿ ಹಠವಾಗಿ ಬದಲಾಗಿದೆ. ಇದನ್ನ ನಮ್ ಪ್ರೀತಿಗೆ ಒಂದ್ ಮಾಡ್ಬೇಡಿ. ದಯವಿಟ್ಟು ಆತರ ಮಾತಾಡ್ಬೇಡಿ. ಪಾಪ ಅವರು ನೀವ್ ಕಾಣಿಸ್ತಿಲ್ಲ ಅಂತ ಗೊತ್ತಾಗಿದ್ದ ಕ್ಷಣದಿಂದ ಅವ್ರು ಎಷ್ಟು ಒದ್ದಾಡಿದ್ದಾರೆ ಗೊತ್ತಾ? ಅದನ್ನ ನಾನೇ ನನ್ ಕಣ್ಣಾರೆ ನೋಡಿದ್ದೀನಿ. ಅದನ್ನ ಯೋಚನೆ ಮಾಡಿದೀರಾ? ನಾನ್ ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ? ನಿಮ್ ತಾಯಿ ಪ್ರೀತಿ ಎಷ್ಟು ವರ್ಷದ್ದು? 1000 ಸಲ ಬಡ್ಕೊಂಡಿದ್ದೀನಿ. ತಾಯಿ ಪ್ರೀತಿ ಮುಂದೆ ನಮ್ ಪ್ರೀತಿ ಏನೇನೋ ಇಲ್ಲ ಅಂತ. ನನ್ನ ಬಿಟ್ಬಿಡಿದ್ರು ಅವರೇ, ನನ್ನ ಬಿಟ್ಬಿಡಿ. ಪುಷ್ಪಕ್ ಸರು ನಿಮ್ ತಾಯಿ ಬಗ್ಗೆ ಒಂದು ಕ್ಷಣನೂ ಯೋಚನೆ ಮಾಡ್ಲಿಲ್ಲ. ಅವ್ರು ಎಷ್ಟು ಒದ್ದಾಡ್ತಾರೆ ಅಂತ ಒಂದು ಕ್ಷಣನೂ ಯೋಚನೆ ಮಾಡಿಲ್ಲ. ಅವ್ರು ಪೊಲೀಸ್ ಸ್ಟೇಷನ್ಗೆ ಬಂದು ಹೆಂಗ್ ಗೋಳಾಡ್ತಿದ್ರು ಗೊತ್ತಾ? ಅದನ್ನ ನೋಡ್ತಾ ಸುಮ್ನೆ ನಿಂತಿದ್ರೆ ಹೊರತು ಇದನ್ನೆಲ್ಲ ಮಾಡ್ಸಿದ್ ನಾನೇ ಅಂತ ಒಂದ್ಸಲಿ ಆದ್ರೂ ಹೇಳಿದ್ರ? ಗುಮ್ಮನ್ ತರ ಇದ್ರು. ಅದನ್ನ ನೆನ್ಸ್ಕೊತಿದ್ರೇನೆ ನನ್ಗೆ ಎಷ್ಟು ಕೋಪ ಬರ್ತಿದೆ ಗೊತ್ತಾ? 2 ದಿನ ನಿಮ್ ತಾಯಿ ನಾನು ಎಷ್ಟು ನರ್ಕ ಅನ್ಭವಿಸಿದೀವಿ. ಅದ್ ನೀವ್ ಯಾರು ಅರ್ಥ ಮಾಡ್ಕೋಬೇಡಿ. ಪ್ರೀತಿ ಪ್ರೀತಿ ಪ್ರೀತಿ. ಮೈನವ್ರೆ ಅಳ್ಬೇಡಿ. ಮೈನವ್ರೆ ಪ್ಲೀಸ್ ಅಳ್ಬೇಡಿ. ಮೈನವ್ರೆ ಪ್ಲೀಸ್ ಅಳ್ಬೇಡಿ. ನೋಡಿ ಈಗ ನನ್ ಮತ್ತೆ ಸಿಕ್ಕಾಯ್ತಲ್ಲ, ಯಾಕೆ ಅಳ್ತಾ ಇದ್ದೀರಾ? ಆದ್ರೆ ಮೈನವ್ರೆ ದಯವಿಟ್ಟು ಒಂದ್ ಮಾತು ಅರ್ಥ ಮಾಡ್ಕೊಳ್ಳಿ. ಪುಷ್ಪಕ್ ಸರ್ ಇದೆಲ್ಲ ಮಾಡಿರೋದು ನಿಮ್ಮ ಮೇಲಿರೋ ಕಾಳಜಿಯಿಂದ ಅಷ್ಟೇ. ಅವ್ರಿಗೆ ಯಾವ ತಪ್ಪು ಆಲೋಚನೆನೂ ಇರ್ಲಿಲ್ಲ. ಅದ್ ನನಗ್ ಗೊತ್ತಾಯ್ತಿದ್ರು ಅವ್ರೆ. ನನ್ ಮೇಲಿರೋ ಅತ್ಯಾದ ಪ್ರೀತಿಯಿಂದ ಇಷ್ಟೆಲ್ಲ ನಡ್ಕೋತಾರೆ ಅಂತ ನನಗ್ ಗೊತ್ತೈತೆ. ಅದನ್ನ ಅರ್ಥ ಮಾಡಿಸ್ಬೇಕು ಅಂತಾನೆ ನಾನ್ ಅವ್ರ ಹತ್ರ ಅಧಿಕಾರದಿಂದ ಮಾತಾಡಿದ್ದು. ಮೈನವ್ರೆ ಪರವಾಗಿಲ್ಲ ಬಿಡಿ. ಪುಷ್ಪಕ್ ಸರ್ ನಮ್ಮನ್ನ ತಪ್ಪಾಗಿ ತಿಳ್ಕೊಳ್ಳಲ್ಲ. ನಾವು ಅವ್ರಿಗೆ ಸಾರಿ ಕೇಳಿದ್ರಾಯ್ತು. ಅವ್ರು ಮಾಡಿರೋ ತಪ್ಪಿಗೆ ನೀವ್ಯಾಕೆ ಕ್ಷಮೆ ಕೇಳ್ಬೇಕು? ನೋಡಿ, ಇವಾಗ ಅದಲ್ಲ ಮುಖ್ಯ. ನಿಮ್ ತಾಯಿಯವರು ನಿಮ್ಮನ್ನ ಯಾವಾಗ ನೋಡ್ಬೇಕು ಅಂತ ಕಾಯ್ತಿರ್ತಾರೆ. ಬನ್ನಿ ಮನೆಗೆ ಹೋಗೋಣ. ನಿಮ್ಮನ್ನ ನಾನು ಅಲ್ಲಿ ಬಿಟ್ಬಿಟ್ಟೆ. ನಾನು ಅಲ್ಲಿಂದ ಹೋಗೋದು. ನಿಮ್ಮನ್ನ ಅಲ್ಲಿಂದ ಕರ್ಕೊಂಡ್ ಬಂದಿದ್ ನಾನೇ ಅಲ್ವಾ? ನನ್ನಿಂದ ತಾನು ಇಷ್ಟೆಲ್ಲ ಆಗಿದೆ. ಮೈನವ್ರೆ ಅದಲ್ಲ. ಬೇಡ ಅನ್ಬೇಡಿದ್ರು ಅವ್ರೆ. ನಾನ್ ನಿಮ್ಮನ್ನ ಮನೆಗ್ ಸೇರಿಸ್ಬಿಟ್ಟೆ. ನಾನು ಹೋಗೋದು. ಅಲ್ಲ ಮೈನವ್ರೆ, ನೀವಲ್ಲಿ ಬಂದ್ರೆ ನಮ್ಮಮ್ಮ ನಿಮ್ಮನ್ನ ಹೇಗೇಗೋ ಮಾತಾಡಿಸ್ತಾರೆ. ಪರವಾಗಿಲ್ಲ, ಅವ್ರು 2 ಏಟು ಹೊಡೆದ್ರು ಪರವಾಗಿಲ್ಲ. ನಾನ್ ನಿಮ್ಮನ್ನ ಮನೆಗ್ ಸೇರಿಸ್ಬಿಟ್ಟೆ. ನಾನು ಹಾಸ್ಟೆಲ್ಗೆ ಹೋಯ್ತೀನಿ. ಬನ್ನಿ.